ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪುನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಗುರುಗಳಿಗೆ ಪ್ರಣಾಮಗಳು. ಈಗ ನಾನು ಕೇಳುತ್ತಿರುವ ಒಂದು ಸಂಶಯದ ಪ್ರಶ್ನೆ, ನಮ್ಮದು ಕಾಮಕಾಯನ ವಿಶ್ವಾಮಿತ್ರ ಗೋತ್ರ, ಬಡಗನಾಡು, ಋಗ್ವೇದಿಗಳು. ನಾವು ಮೂಲ ಚನ್ನಪಟ್ಟಣ, ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನಿಂದ ಈಗ ಬೆಂಗಳೂರಿನ ಕುಂಬಾರಹಳ್ಳಿ ಉತ್ತರ ತಾಲೂಕಿನಲ್ಲಿ ವಾಸ ಇದ್ದೀವಿ. ನಾನು ತಿಳಿದಿರುವ ಮಟ್ಟಿಗೆ ವಿಶ್ವಾಮಿತ್ರ ಅನ್ನುವ ಒಂದು ವಿಷಯವನ್ನು ತಿಳಿದಿದ್ದೇನೆ. ಕಾಮಕಾಯನ ವಿಶ್ವಾಮಿತ್ರ ಯಾರು? ನಾವು ಆ ಸಂತತಿಯಲ್ಲಿ ಹುಟ್ಟಿರುವುದರಿಂದ, ಆ ಗೋತ್ರೋದ್ಭವರಾದ್ದರಿಂದ ನಮಗೆ ಅವರ ಬಗ್ಗೆ ತಿಳಿದುಕೊಳ್ಳುವ ಒಂದು ಹಂಬಲ ಇರುತ್ತದೆ. ಕಾಮಕಾಯನ ವಿಶ್ವಾಮಿತ್ರರೇ ಬೇರೆಯೇ, ವಿಶ್ವಾಮಿತ್ರರೇ ಬೇರೆಯೇ? ಈ ಒಂದು ಸಂಶಯವನ್ನು ನಮ್ಮ ಗೋತ್ರೋದ್ಭವರಿಗೆಲ್ಲ ತಿಳಿಸಿಕೊಡುವ ಹಂಬಲ ನನ್ನದಾಗಿರುತ್ತೆ. ತಾವು ದಯವಿಟ್ಟು ಈ ಒಂದು ಪ್ರಶ್ನೆಗೆ ಸವಿಸ್ತಾರವಾದ ಉತ್ತರವನ್ನು ಕೊಡಬೇಕು ಅಂತ ತಮ್ಮ ಪಾದಾರವಿಂದಗಳಲ್ಲಿ ಕೇಳಿಕೊಳ್ಳುತ್ತಿರುವ ನಿಮ್ಮ ಶಿಷ್ಯ MG ಸತ್ಯನಾರಾಯಣ, ಕುಂಬಾರಹಳ್ಳಿ. ಸನ್ಮಾನ್ಯ ಸತ್ಯನಾರಾಯಣ್, ನಮಸ್ಕಾರ. ಗೋತ್ರ, ತಾವು ದಯಮಾಡಿ ಗೋತ್ರ ಅಂದ್ರೆ ಏನು ಅಂತ ಮೊದಲು ಖಚಿತಪಡಿಸ್ಕೊಳ್ಬೇಕು. ಬಹಳ ದೀರ್ಘವಾದ ವ್ಯಾಖ್ಯಾನ ಇದೆ. ವೇದದಲ್ಲಿ ಏನ್ ಹೇಳಿದ್ದಾರೆ? ಗೋಗಳ ಗುಂಪು ಅಂತ ಹೇಳಿದ್ದಾರೆ. ಆಮೇಲೆ ಅದನ್ನು ಗುಂಪು ಅಂತಾಯ್ತು, ಋಷಿಗಳ ಗುಂಪು ಅಂತಾಯ್ತು. ಅಂತೂ ಒಟ್ಟಿನಲ್ಲಿ ಗೋತ್ರ ಅಂದ್ರೆ ಗುಂಪು. ಪ್ರತಿಯೊಬ್ಬರು ತಮ್ಮ ಮೂಲ ಪುರುಷ ಯಾರು ಅಂತ ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ನನ್ನದು ಕೌಂಡಿನ್ಯ ಸಗೋತ್ರ ಅಂದ್ರೆ ನನ್ನ ಮೂಲ ಋಷಿ ಕೌಂಡಿನ್ಯ. ಆ ಕೌಂಡಿನ್ಯ ಅನ್ನತಕ್ಕಂಥ ಋಷಿ ಇನ್ನಿಬ್ಬರ ಜೊತೆಗೋ, ಇನ್ನು 5 ಜನದ ಜೊತೆಗೋ, 7 ಜನ, ಹೀಗೆ ಹಲವಾರು ಋಷಿಗಳು ಸೇರಿ ಒಂದು ಗುಂಪಾಗುತ್ತೆ. ಸಾಮಾನ್ಯವಾಗಿ ತ್ರಯಾರ್ಷೇಯ, ಪಂಚಾರ್ಷೇಯ, ಸಪ್ತಾರ್ಷೇಯ ಅಂತ ಕರೀತಾರೆ. ಆರ್ಷೇಯ ಅಂದ್ರೆ ಪ್ರವರ ಅನ್ನುವ ಅರ್ಥದಲ್ಲಿ. ಪ್ರವರ ಅನ್ನೋದನ್ನ ಅಲ್ಲಿ ಬಳಸಿಲ್ಲ, ಆರ್ಷೇಯ ಅಂತ ಬಳಸಿದ್ದಾರೆ. ಬಿಡಿ, ಪ್ರವರದ ಬಗ್ಗೆ ಈಗ ಮಾತಬೇಡ. ಗೋತ್ರ, ಇಂತಹ ಋಷಿಗಳ ಗುಂಪಿನಿಂದ ನನ್ನ ವಂಶ ಅನ್ನತಕ್ಕಂಥದ್ದು ಹುಟ್ಟಿ ಬಂದಿದೆ, ಆ ಋಷಿಯ ಸಂತತಿಯವರು ನಾವು ಅಂತ ಹೇಳಿಕೊಳ್ತಕ್ಕಂಥದ್ದು ಗೋತ್ರ ಅಂತ ಹೇಳುವುದರ ಮೂಲ ಅರ್ಥ. ಈಗ ನಿಮ್ಮ ಪ್ರಶ್ನೆ, ಕಾಮಕಾಯನ ವಿಶ್ವಾಮಿತ್ರ ಗೋತ್ರ ನಮ್ಮದು, ವಿಶ್ವಾಮಿತ್ರ ಗೋತ್ರ ಅನ್ನೋದು ಬೇರೆ ಇದೆ. ಈ ಎರಡು ಕಡೆನೂ ವಿಶ್ವಾಮಿತ್ರ ಅಂತ ಇರೋ ಕಾರಣದಿಂದ ಈ ಕಾಮಕಾಯನ ವಿಶ್ವಾಮಿತ್ರ ಯಾರು ಅನ್ನುವುದು ನಿಮ್ಮ ಪ್ರಶ್ನೆ. ವಿಶ್ವಾಮಿತ್ರರು ಬಹಳ ದೊಡ್ಡ ಋಷಿಗಳು. ಬೇರೆಯ ಋಷಿಗಳಿಗೂ ಅವರಿಗೂ ಹೋಲಿಸಿದರೆ ಮಹಾಸಾಧಕ, ಸಾಧಾರಣ ಕ್ಷತ್ರಿಯ, ಆದರೆ ಶೂರ ಕ್ಷತ್ರಿಯ, ಮಹಾವೀರ ಕ್ಷತ್ರಿಯ. ಸಾಧಾರಣವಾಗಿದ್ದಂತಹ ಕ್ಷತ್ರಿಯನೊಬ್ಬ ತನ್ನ ಸಾಹಸದಿಂದ ವಸಿಷ್ಠ ಬ್ರಹ್ಮರ್ಷಿಗಳನ್ನು ಎದುರಿಸಿ ಸೋತು ಕೊನೆಗೆ ಅವರಲ್ಲಿಯೇ ವಿದ್ಯಾಭ್ಯಾಸ ಮಾಡಬೇಕು ಅಂತ ನಿರ್ಣಯ ಮಾಡಿ ಅವರ ಶಿಷ್ಯರಾಗಿರತಕ್ಕಂಥ ವಾಮದೇವ ಹತ್ರ ಕಲಿತು ಬಹಳ ದೀರ್ಘವಾಗಿರತಕ್ಕಂಥ ಚರಿತ್ರೆಯಲ್ಲಿ ಋಷಿಯಾಗಿ, ಮಹರ್ಷಿಯಾಗಿ, ಕೊನೆಗೆ ಬ್ರಹ್ಮರ್ಷಿಯಾಗಿ ಬೆಳೆದಂತಹ ಬಹಳ ದೀರ್ಘ ಕಥನ. ಹೀಗಾಗಿ ವಿಶ್ವಾಮಿತ್ರರು ಬಹಳ ಪ್ರಸಿದ್ಧರು. ಎಷ್ಟರ ಮಟ್ಟಿಗೆ ಪ್ರಸಿದ್ಧರು ಅಂದ್ರೆ
ಗಾಯತ್ರಿ ಅಂತ ಪ್ರಸಿದ್ಧವಾಗಿರತಕ್ಕಂಥ ಸವಿತೃ ದರ್ಶನವನ್ನು ಮಾಡಿ ನಮಗೆ ಸವಿತೃ ಮಂತ್ರವನ್ನ ಕೊಟ್ಟಂತಹ ಋಷಿ. ಅಷ್ಟೇ ಅಲ್ಲ, ಆ ಸವಿತೃ ಮಂತ್ರ ಅಂತ ಇರತಕ್ಕಂಥ ಗಾಯತ್ರಿ ಎನ್ನುವ ಛಂದಸ್ಸಿದೆಯಲ್ಲ, ಆ ಛಂದಸ್ಸೇ ಋಗ್ವೇದದ, ಅಂದರೆ ವೇದಗಳಲ್ಲಿ ಮೊಟ್ಟ ಮೊದಲನೆಯದಾಗಿರತಕ್ಕಂಥ ಋಗ್ವೇದದ ಮೊಟ್ಟ ಮೊದಲನೆಯ ಮಂತ್ರ ಇರತಕ್ಕಂಥದ್ದು ಗಾಯತ್ರಿ ಛಂದಸ್ಸಿನಲ್ಲೇ. ಅದನ್ನು ಕಂಡಿದ್ದು ಮಧುಚ್ಛಂದ ವಿಶ್ವಾಮಿತ್ರರೇ. ಅಂದರೆ ವಿಶ್ವಾಮಿತ್ರರು ಬಹಳ ದೊಡ್ಡ ದಾರ್ಶನಿಕ ಮಹಾತ್ಮ. ಹೀಗಾಗಿ ವಿಶ್ವಾಮಿತ್ರರನ್ನು ತಮ್ಮ ಗುಂಪಿನಲ್ಲಿ ಹೊಂದಬೇಕು ಅಂತ ಬಹಳಷ್ಟು ಋಷಿಗಳು ಬಳಸಿದರು. ಬಹಳಷ್ಟು ಋಷಿಗಳು ಬಳಸಿದರು, ಅವರ ಹೆಸರನ್ನ ಬಯಸಿದರು, ಕೇಳಿದರು. ವಿಶ್ವಾಮಿತ್ರರು ಒಪ್ಪಿಗೆ ಕೊಟ್ಟರು. ನೀವು ಸುವರ್ಣರೇರ್ಸ ಅನ್ನೋ ಗೋತ್ರವನ್ನು ನೋಡಿ, ಅಥವಾ ಹಿರಣ್ಯ ರೈತಸ ಅನ್ನತಕ್ಕಂಥ ಗೋತ್ರವನ್ನು ನೋಡಿ, ಇಂದ್ರ ಕೌಶಿಕ ಅನ್ನೋ ಗೋತ್ರವನ್ನು ನೋಡಿ, ಕೌಶಿಕ ಅನ್ನೋ ಗೋತ್ರವನ್ನು ನೋಡಿ, ಅಜ ಅನ್ನತಕ್ಕಂಥ ಗೋತ್ರವನ್ನು ನೋಡಿ, ಹೀಗೆ ನೀವು ಒಂದು 28 ಗೋತ್ರಗಳನ್ನು ನೋಡಿದರೆ 28 ಗೋತ್ರಗಳಲ್ಲಿಯೂ ವಿಶ್ವಾಮಿತ್ರ ಹೆಸರಿದೆ. ಕೇವಲ ಕಾಮಕಾಯನ ವಿಶ್ವಾಮಿತ್ರ ಅನ್ನತಕ್ಕಂಥ ಗೋತ್ರದಲ್ಲೋ ವಿಶ್ವಾಮಿತ್ರ ಗೋತ್ರದಲ್ಲೋ ವಿಶ್ವಾಮಿತ್ರ ಹೆಸರಿಲ್ಲ. ಸುಮಾರು 28 ಗೋತ್ರಗಳಲ್ಲಿ ವಿಶ್ವಾಮಿತ್ರರು ಒಬ್ಬ ಸದಸ್ಯರಾಗಿದ್ದಾರೆ. ಅಷ್ಟು ಪ್ರಸಿದ್ಧರು, ಅವರನ್ನ ಅಷ್ಟು ಋಷಿಗಳ ಗುಂಪುಗಳು ಬಯಸ್ತು. ಹೀಗಾಗಿ ವಿಶ್ವಾಮಿತ್ರ ಋಷಿಗಳನ್ನು ಸೇರಿಸಿಕೊಂಡಂತಹ ಗುಂಪು 28ರಲ್ಲಿ ನೀವು 2ರ ಬಗ್ಗೆ ಕೇಳ್ತಾ ಇದ್ದೀರಿ, ಒಂದು ಕಾಮಕಾಯನ, ಮತ್ತೊಂದು ವಿಶ್ವಾಮಿತ್ರ ಗೋತ್ರ ಅನ್ನತಕ್ಕಂಥದ್ದು. ಈಗ ಆ ವಿಶ್ವಾಮಿತ್ರರು ಬೇರೆಯೋ ಕಾಮಕಾಯನ ವಿಶ್ವಾಮಿತ್ರರು ಬೇರೆಯೋ ಅನ್ನತಕ್ಕಂಥದ್ದು ನಿಮ್ಮ ಪ್ರಶ್ನೆ. ಇದು ನಿಮಗೆ ಅತ್ಯಂತ ಸ್ಪಷ್ಟವಾಗಿ ಅರ್ಥ ಆಗಬೇಕಾಗಿದ್ರೆ ನೀವು ಒಂದು ಅಂಶವನ್ನು ದಾಖಲು ಮಾಡ್ಕೋಬೇಕು. ಯಾವುದೇ ಋಷಿಯ ಗೋತ್ರವಿದ್ದರೂ ಆ ಋಷಿಯ ಹೆಸರು ಆ 3 ಅಥವಾ 5 ಜನ ಅಥವಾ 7 ಜನರ ಮಧ್ಯದಲ್ಲಿ ಹೊಂದಿರುತ್ತೆ. ಈಗ ಅಜ ಗೋತ್ರ ಹೆಸರಿಗೆ ಅಜಗೋತ್ರ ಕಂಡ್ರಿ, ಅವರು ವಿಶ್ವಾಮಿತ್ರರಿದ್ದಾರೆ. ಪ್ರಶ್ನೆ ಇರತಕ್ಕಂಥದ್ದು, ಅಜ ಅನ್ನತಕ್ಕಂಥ ಋಷಿಯು ಆ ಗೋತ್ರ ಅಂತ ಹೇಳತಕ್ಕಂಥ 3 ಜನರಲ್ಲಿ ಇದ್ದಾರೆಯೋ? ಇದ್ದಾರೆ. ವಸಿಷ್ಠ ಗೋತ್ರ ಅಂದ್ರೆ ಆ ಉಳಿದ ಋಷಿಗಳ ಜೊತೆಗೆ ವಸಿಷ್ಠರು ಇದ್ದಾರೆ. ಕಶ್ಯಪ ಗೋತ್ರ ಬೇರೆ ಋಷಿಗಳ ಜೊತೆಗೆ ಕಶ್ಯಪರು ಇದ್ದಾರೆ. ಭರದ್ವಾಜ ಗೋತ್ರ ಬೇರೆ ಋಷಿಗಳ ಜೊತೆಗೆ ಭರದ್ವಾಜರು ಇದ್ದಾರೆ. ಈಗ ಪ್ರಶ್ನೆ ಇರತಕ್ಕಂಥದ್ದು, ವಿಶ್ವಾಮಿತ್ರ ಗೋತ್ರದಲ್ಲಿ ವಿಶ್ವಾಮಿತ್ರರು ಇದ್ದಾರೋ? ಇದ್ದಾರೆ. ವಿಶ್ವಾಮಿತ್ರರು, ದೇವರಾತರು, ಔದಲರು ಅಂತ 3 ಜನ ಸೇರಿ ವಿಶ್ವಾಮಿತ್ರ ಗೋತ್ರ ಆಗುತ್ತೆ. ಅದರಲ್ಲಿ ವಿಶ್ವಾಮಿತ್ರರು ಇದ್ದಾರೆ. ನೀವು ಹೇಳ್ತಾ ಇರತಕ್ಕಂಥ ಗೋತ್ರ ಯಾವುದು? ನಿಮ್ಮ ಗೋತ್ರ ಯಾವುದು? ಕಾಮಕಾಯನ ವಿಶ್ವಾಮಿತ್ರ ಗೋತ್ರ. ಈಗ 3 ಋಷಿಗಳಲ್ಲಿ ಯಾವ್ದಾದ್ರು ಕಾಮಕಾಯನ ಅಂತ ಇದೆಯೋ? ಇಲ್ಲ. ಹೇಗೆ? ಹೀಗೆ ಅಂದ್ರೆ ಬಹಳ ಸರಳ. ಅಲ್ಲಿರತಕ್ಕಂಥ 3 ಋಷಿಗಳಲ್ಲಿ ಮೊದಲನೇ ಋಷಿಯ ಹೆಸರು ವಿಶ್ವಾಮಿತ್ರರು, ಜ್ಞಾಪಕ ಇಟ್ಕೊಳ್ಳಿ. ಆಮೇಲೆ ದೇವಶ್ರವಸ ಬರುತ್ತೆ, ಆಮೇಲೆ ದೈವತರಸ ಬರುತ್ತೆ. ಮೊದಲನೇವರ ಹೆಸರೇನು? ವಿಶ್ವಾಮಿತ್ರ. ನಿಮ್ಮ ಗೋತ್ರ ಕಾಮಕಾಯನ ವಿಶ್ವಾಮಿತ್ರ. ಹೀಗಾಗಿ ಕಾಮಕಾಯನ ವಿಶ್ವಾಮಿತ್ರವೇ ವಿಶ್ವಾಮಿತ್ರ ಇಲ್ಲಿ ಬರ್ತಕ್ಕಂಥದ್ದು. ಆದ್ರಿಂದ ವಿಶ್ವಾಮಿತ್ರ ಗೋತ್ರಕ್ಕೂ ಕಾಮಕಾಯನ ಗೋತ್ರಕ್ಕೂ ಋಷಿಗಳಲ್ಲಿ ವ್ಯತ್ಯಾಸ ಇದೆಯೇ ವಿನಃ ವಿಶ್ವಾಮಿತ್ರರು ಒಬ್ಬರೇನೆ. ಬೇರೆ ಬೇರೆ ಕಾರಣಗಳಿಂದಾಗಿ ಈ ಕೌಶಿಕ ಗೋತ್ರ ಅದು ಯಾವ್ದಪ್ಪ? ಅದು ವಿಶ್ವಾಮಿತ್ರ ಗೋತ್ರವೇನೆ. ಕೌಶಿಕರಾಗಿದ್ದಾಗ ಅವರ ಹೆಸರನ್ನು ಬಳಸ್ಕೊಂಡಂತಹ ಋಷಿಗಳು, ವಿಶ್ವಾಮಿತ್ರರಾದಾಗ ಬಳಸ್ಕೊಂಡಂತಹ ಋಷಿಗಳು. ಹೀಗಾಗಿ ಮೂಲಭೂತವಾಗಿ ಈಗಾಗಲೇ ಹೇಳಿದಾಗೆ 28 ಗೋತ್ರಗಳಲ್ಲಿ ವಿಶ್ವಾಮಿತ್ರರ ಹೆಸರಿದ್ರು ಎಲ್ಲರೂ ಒಬ್ಬ ವಿಶ್ವಾಮಿತ್ರರೇನೆ.
ಆದ್ದರಿಂದ ಕಾಮಕಾಯನ ವಿಶ್ವಾಮಿತ್ರ ಗೋತ್ರ ಅಂದ್ರೂ ವಿಶ್ವಾಮಿತ್ರ ಗೋತ್ರ ಅಂತಲೇನೆ ಸಂದೇಹ ಬೇಕಾಗಿಲ್ಲ. ನಮಸ್ಕಾರ. ಗುರುಗಳ ನಮಸ್ಕಾರ. ನನ್ನ ಹೆಸರು ಶ್ರೀಕಾಂತ್ ಅಂತ. ನಾನು ಮೂಲತಃ ಬೆಂಗಳೂರಿನ ನಿವಾಸಿ. ನನಗಿರುವ ಪ್ರಶ್ನೆ ಬಹಳ ಮಂದಿಗೂ ಇರುವಂತಹ ಪ್ರಶ್ನೆನೆ. ಕರ್ನಾಟಕದ ಭವ್ಯವಾದ ಇತಿಹಾಸನ ನಾನು ಓದ್ಬೇಕು ಅಂತ ನನಗೆ ತುಂಬಾ ಆಸಕ್ತಿ ಇದೆ. ನಾನು ತಕ್ಕ ಮಟ್ಟಿಗೆ ಸಾಧ್ಯವಾದಷ್ಟು ಪುಸ್ತಕಗಳನ್ನ ಓದ್ತಾ ಇದ್ದೀನಿ. ಆದ್ರೆ ಒಂದು ಮಾರ್ಗದರ್ಶನ ಇಲ್ಲದೆ ಇರೋಂಗಾಗಿದೆ. ಅದಕ್ಕೇನೆ ಕರ್ನಾಟಕದ ಇತಿಹಾಸ ಹಾಗೂ ಕನ್ನಡ ಭಾಷೆ ಸೌಂದರ್ಯ ಇದನ್ನ ತಿಳಿದುಕೊಂಡು ಬೇರೆಯವ್ರಿಗೂ ತಿಳಿಸ್ಬೇಕು ಅಂದ್ರೆ ಕನ್ನಡ ಕೃತಿಗಳು ಹಾಗೂ ಕನ್ನಡ ಇತಿಹಾಸದ ಕೃತಿಗಳು ಇವೆರಡರನ್ನು ಪ್ರಾರಂಭಿಸಲಿಕ್ಕೆ ಒಂದು ಸಲಹೆ ಅಥವಾ ತಮ್ಮ ಮಾರ್ಗದರ್ಶನ ನನಗೆ ಕೇಳ್ಕೊಂತೀನಿ. ಧನ್ಯವಾದಗಳು.